ಬಿಜೆಪಿ ಮನೆಯೊಂದು 3 ಬಾಗ್ಲು 16 ಬಾಗ್ಲು 100 ಬಾಗ್ಲು ಈ ರೀತಿ ಚರ್ಚೆ ಆದ್ಮೇಲೆ ಇದೀಗ ವರಿಷ್ಠರು ಈ ಭಿನ್ನಮತದ ಸಂಬಂಧಪಟ್ಟಂಗೆ ಅಖಾಡಕ್ಕೆ ಇಳಿದವರಂತೆ. ರಾಜ್ಯ ಸಹ ಉಸ್ತುವಾರಿ ಇವತ್ತು ಈ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಈ ನಾಯಕರ ಹಾದ್ಬೀದಿ ಜಗಳಕ್ಕೆ ಕಿತ್ತಾಟಕ್ಕೆ ರೋಸಿ ಹೋಗಿದ್ದಾರೆ. ಹೈಕಮಾಂಡ್ ಈಗ ನಿಧಾನವಾಗಿ ಎಚ್ಚೆತ್ತುಕೊಂಡಿದೆ. ಅಷ್ಟಕ್ಕೂ ಏನು ಲೆಕ್ಕಾಚಾರ ಅದೆಲ್ಲವನ್ನು ಕೂಡ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಅಲ್ಲಿ ನೋಡೋಣ. ಇದಷ್ಟೇ ಅಲ್ಲ, ಇವತ್ತು ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ. ಇದಿಷ್ಟೇ ಅಲ್ಲ, ದೇವೇಗೌಡರು ನಿನ್ನೆ ರಾಜ್ಯಸಭೆಯಲ್ಲಿ ಮಾತಾಡಿದ್ರು. ಸಚಿವ ಚಲರಾಯಸ್ವಾಮಿ ಅವ್ರದೇ ದಾಟಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಸುದ್ದಿಗಳು ರಾಜ್ಯ ದೇಶ ವಿದೇಶ ಕ್ರೀಡೆ ಎಲ್ಲವೂ ಕೂಡ ಇವತ್ತಿನ ಬಿಗ್ ನ್ಯೂಸಲ್ಲಿದೆ. ಮೊದಲನೇದಾಗಿ ರಾಜಕಾರಣದಿಂದ ಸುದ್ದಿಯನ್ನು ಶುರು ಮಾಡುವಂಥ ಸಮಯ. 3-4 ದಿನಗಳ ಹಿಂದೆ ಭುಗಿಲೆದ್ದಿದ್ದ ಬಿಜೆಪಿ ಆಂತರಿಕ ಸಂಘರ್ಷ ಒಮ್ಮೆಯೇ ಶಾಂತವಾಗಿದೆ. ನಾವು ವರಿಷ್ಠರನ್ನ ಭೇಟಿ ಮಾಡುತ್ತೇವೆ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ದೂರು ಕೊಡುತ್ತೇವೆ ಎಂದು ಒಂದಷ್ಟು ಬಂಡಾಯ ಎದ್ದಿದ್ದಂಥ ಬಣವು ಕೂಡ ದೆಹಲಿಯಿಂದ ವಾಪಸ್ ಆಗಿದೆ, ಕೂಲ್ ಆಗಿದೆ. ಆದರೂ ತೆರೆಮರೆಯಲ್ಲಿ ರಾಜಕೀಯ ಆಟಗಳು ಮಾತ್ರ ನಿಲ್ಲುತ್ತಿಲ್ಲ. ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಕತೆ ಅನಾವರಣ ಆಗುತ್ತಿದ್ರೆ, ಮತ್ತೊಂದು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ದೂರಿನ ಮೂಟೆಗಳನ್ನ ಹೊತ್ಕೊಂಡು ಬಂಡಾಯ ಸಂಬಂಧಪಟ್ಟಂಗೆ ದೆಹಲಿಗೆ ಹೋಗಿದ್ರು. ಯತ್ನಾಳ್ ಟೀಮ್, ತಟಸ್ಥ ಎಲ್ಲರೂ ಕೂಡ. ಇದೀಗ ಈ ಸಂಬಂಧಪಟ್ಟಂಗೆ ಚರ್ಚೆಗಳಾಗ್ತಾ ಇದೆ. ಇಂದು ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ರಾಜ್ಯದಲ್ಲಾಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸಭೆ ಬಳಿಕ ಮಾತನಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಪಕ್ಷದಲ್ಲಿ ಸ್ವಲ್ಪ ಅಡೆತಡೆ ಇದೆ, ಇದರಿಂದ ನಮಗೂ ನೋವಾಗಿದೆ. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಮಾತನಾಡಿ, ಪಕ್ಷದಲ್ಲಿ ಎಲ್ಲೂ ಗಂಭೀರತೆ ಕಾಪಾಡಿ, ಎಲ್ಲರೂ ಕೂಡ ಬೇಕಾಬಿಟ್ಟಿ ಮಾತಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕ ಬಿಜೆಪಿ ಸಹ ಉಸ್ತುವಾರಿ ಅವರು ಕೂಡ ಸ್ವತಃ ಮಾತಾಡಿದ್ದಾರೆ. ಅಶೋಕ್ ವರ್ಷನ್ ಅಲ್ಲದೆ ಇವರು ಮಾತಾಡಿದ್ದಾರೆ. ನಾನು ಮತ್ತೊಮ್ಮೆ ಹೇಳೋದಿಷ್ಟೇ, ನಾನು ಎ ಅಥವಾ ಬಿ ಅಂತ ಹೇಳುತ್ತಿಲ್ಲ, ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಗಂಭೀರತೆ ಹಾಗೂ ಶಾಂತಿಯನ್ನು ಕಾಪಾಡಿ, ಪ್ರತಿಯೊಬ್ಬರಿಗೂ ಗೌರವ ಕೊಡಿ. ಕಾರ್ಯಕರ್ತರಿಗೆ ಮತ್ತೊಮ್ಮೆ ಹೇಳ್ತೇನೆ, ಶಾಂತಿಯುತ ವಾತಾವರಣ ಕಾಪಾಡಿಕೊಳ್ಳಿ, ಸಹಭಾಗಿತ್ವ ಅಣ್ಣ ತಮ್ಮರಂತೆ ವಾತಾವರಣ ನಿರ್ಮಿಸಿ, ಎಂತಹದೇ ಸಮಸ್ಯೆಯನ್ನಾದರೂ ಬಗೆಹರಿಸುವಂಥ ನಾಯಕತ್ವ ನಮ್ಮಲ್ಲಿದೆ. ಈ ಎಲ್ಲ ಸಮಸ್ಯೆಗಳ ಇತ್ಯರ್ಥಕ್ಕೆ ಮುಂದಾಗಲಿದೆ ಅಂತ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಗುರುವಾರವಷ್ಟೇ ವಿಜೇಂದ್ರ ಬಿಜೆಪಿ ತಟಸ್ಥ ಗುಂಪಿಗೆ ತಮ್ಮದೇ ದಾಟಿಯಲ್ಲಿ ಕುಟುಕಿದ್ರು. ತಟಸ್ಥ ಗುಂಪಿನ ಬಗ್ಗೆಯೂ ಗೊತ್ತಿದೆ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರ್ತಕ್ಕಂಥ ಮುರುಗೇಶ್ ನಿರಾಣಿ, ತಟಸ್ಥ ಗುಂಪಿನ ಜೊತೆ ಮಾತನಾಡಬೇಕು, ಸಮಸ್ಯೆ ಸರಿ ಮಾಡಿಕೊಳ್ಬೇಕು ಎಂದಿದ್ದಾರೆ. ಅಲ್ಲದೆ ಪರೋಕ್ಷವಾಗಿ ವಿಜೇಂದ್ರಗೆ ಕಾಲೆಳೆದಿದ್ದಾರೆ. ಎಲ್ಲವನ್ನೂ ಸರಿ ಮಾಡುವ ಸಾಮರ್ಥ್ಯ ನಮ್ಮ ನಾಯಕರಲ್ಲಿದೆ ಅಂತ ಸುಧಾಕರ್ ರೆಡ್ಡಿ ಹೇಳ್ತಾವ್ರೆ. ಕಾರ್ಯಕರ್ತರು ಪಾಪ ಆರಾಮಾಗವ್ರೆ. ಬಿಜೆಪಿಲಿ ನೋವು ಅನುಭವಿಸಿರೋದು ಕಾರ್ಯಕರ್ತರು. ಕಾಲು ಎಳ್ಕೊಂಡು ಕಿತ್ತಾಡ್ತಿರೋದು ರಾಜ್ಯಾಧ್ಯಕ್ಷ ಟೀಮ್, ಆಪೋಸಿಟ್ ಟೀಮ್. ತಟಸ್ಥ ಟೀಮ್ ಅಂದರೆ ಅವ್ರು ಏನೇನು ಮಾಡ್ತಾವ್ರೆ ಗೊತ್ತಿದೆ. ಇವತ್ತು ಯತ್ನಾಳ್ ಆದಿಯಾಗಿ ಬಿಜೆಪಿ ನಾಯಕರು ಯಾರು ರೆಬಲ್ ಆಗಿದಾರಲ್ಲ ತಟಸ್ಥ, ಅವರೆಲ್ಲರೂ ಯಾಕೆ ಹಂಗಾಡ್ತಾವ್ರೆ ಅಂತ ವಿಜೇಂದ್ರ ಅವ್ರಿಗೆ ಗೊತ್ತು. ಆಕ್ಷನ್ ರಿಯಾಕ್ಷನ್, ಬೆಂಕಿಲ್ದೆ ಹೊಗೆ ಆಡಲ್ಲ. ಚಿನ್ನಾರನ್ನ ಬಂಗಾರನೇ ರಿಯಾಕ್ಟ್ ಮಾಡದೆ ಇರ್ಬೋದೇನೋ, ಕೆಣಕಿದ್ರೆ ಯಾರು ಸುಮ್ಮನಿರ್ತಾರೆ? ಯಾರ್ಯಾರನ್ನ ಕೆಣಕಿದ್ದಾರೆ, ಯಾವ ಟೈಮಲ್ಲಿ ಕ್ವಾಟ್ಲೆ ಕೊಟ್ಟಿದ್ದಾರೆ, ಯಾವ ಟೈಮಲ್ಲಿ ತೊಂದರೆ ಕೊಟ್ಟಿದ್ದಾರೆ, ಅದಕ್ಕೆ ರಿಯಾಕ್ಷನ್ಗಳಾಗ್ತಿದೆ ಪಾಲಿಟಿಕ್ಸಲ್ಲಿ, ಅದು ಬಿಜೆಪಿಲಿ. ಬಟ್ ಸುಧಾಕರ್ ರೆಡ್ಡಿ ಅವ್ರು ಹೇಳಿಕೆ ನಂಗೆ ಭಾಳ ಆಶ್ಚರ್ಯ. ತುಂಬ ಪ್ರಬಲ ಹೈಕಮಾಂಡ್ ನಮ್ಮದು, ಎಲ್ಲ ಸರಿ ಮಾಡುತ್ತೆ. ದುರ್ಬಲ ಕಾಂಗ್ರೆಸ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರುವಷ್ಟು ಕೆಪಾಸಿಟಿ ಇಲ್ಲ ಈ ಪಾರ್ಟಿಗೆ ಅಂತ ಅನ್ಸುತ್ತೆ ಬಿಜೆಪಿ ಅವ್ರಿಗೆ, ಹೈಕಮಾಂಡ್ಗೆ. ಇದ್ದಿದ್ರೆ ಮುಲಾಜಿಲ್ದೆ ಮುಖಾಮುಖಿ ನೋಡಿದ ಆಕ್ಷನ್ ತಗೊಂಡಿರೋರು. ವಿಧಾನಸಭೆ ಚುನಾವಣೆ ಸೋಲ್ಸೋರ್ನ ಟೈಅಪ್ ಆಗಿ ಕಾಂಗ್ರೆಸ್ ಜೊತೆ, ಲೋಕಸಭೆ ಟೈಅಪ್ ಆಗಿ ಬಿಜೆಪಿ ಅವ್ರನ್ನ ಸೋಲ್ಸೋರ್ ಮೇಲೆ ಆಕ್ಷನ್ ತಗೊಳ್ಳೋರು, ಆಚೆ ಮಾತಾಡೋರ್ನ ಆಕ್ಷನ್ ತಗೊಳ್ಳೋರು. ಎರಡೂ ಟೀಮಲ್ಲಿ ಇದ್ದಾರೆ, ವಿಜಯನಗರ ಟೀಮಲ್ಲೂ ಇದ್ದಾರೆ, ಆಪೋಸಿಟ್ ಟೀಮಲ್ಲೂ ಇದ್ದಾರೆ. ಎರಡೂ ಕಡೆ ತಪ್ಪುಗಳಿದೆ. ಇಬ್ಬರು ಮೇಲೆ ಆಕ್ಷನ್ ತಗೋಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಅದು ಯಾವ ಎರಡೂ ಕೆಲಸ ಮಾಡಿಲ್ಲ ಹೈಕಮಾಂಡ್. ಪ್ರಬಲ ಹೈಕಮಾಂಡ್ ಅಂತೆ, ಪ್ರಬಲ ಹೈಕಮಾಂಡ್. ಇವರೇ ಹೇಳ್ಕೋಬೇಕು ಅದನ್ನು. ಅವ್ರು ಒಂದಂತೂ ಸತ್ಯ, ಬಿಜೆಪಿಯ ಈ ಬೆಳವಣಿಗೆ ಕಾರ್ಯಕರ್ತರು ಯಾವಾಗ ಮುಗಿಯತ್ತಪ್ಪ ಈ ಕಿತ್ತಾಟ ಅನ್ನಂಗಾಗಿದೆ. ವಿಜೇಂದ್ರ ಅಧ್ಯಕ್ಷ ಆದಾಗಿದ್ದಂಥ ನಿರೀಕ್ಷೆಗಳು ಅದ್ಯಾವುದು ಇವತ್ತು ಉಳ್ಕೊಂಡಿಲ್ಲ.
ವಿಜಯೇಂದ್ರ ಬಂದರೆ ವಿಜಯ ಪತಾಕೆ ಇತ್ತಲ್ಲ, ಅವ್ಯಾವುದೂ ಇಲ್ಲ. ಈಗ ವಿಜಯೇಂದ್ರ ಹೋದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಕೆಲವ್ರಿಗೆ ಬಂದಾಗಿದೆ. ನಿನ್ನೆ ಅಶೋಕ್ ಅವರು ಮತ್ತೊಬ್ಬರು ಮಾತಾಡ್ತಾ ಒಂದಿತ್ತು, ವಿಜಯೇಂದ್ರ ಅವರು ಒಪ್ತಾ ಇಲ್ಲ ಒಂದಷ್ಟು ಜನ, ಎಲ್ಲರೂ ಒಪ್ಪುವಂಥ ಅಧ್ಯಕ್ಷ ಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಅಧ್ಯಕ್ಷ ಬೇಕು ಅನ್ನೋ ದಾಟಿ ಹೇಳಿಕೆಗಳು ಶುರುವಾಗುವ ಬಿಜೆಪಿಲಿ. ಅಂದರೆ ವಿಜಯೇಂದ್ರ ವಿಶ್ವಾಸಕ್ಕೆ ತಗತ್ತಿಲ್ಲ, 4-5 ಜನ ಮಾತು ಕಟ್ಕೊಂಡು ಆಟ ಆಡ್ತಾವ್ರೆ ಅಂತ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಬಿಜೆಪಿಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಒಂದೇ ಮಾಡೋ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದಾರೆ. ಯಡಿಯೂರಪ್ಪ ಪಾರ್ಟಿ ಕಟ್ಟಿರೋ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಎಲ್ಲ ಆಟಗಳನ್ನ ಸಹಿಸ್ಕೋಬೇಕು ಅಂತ ಏನಿಲ್ವಲ್ಲ, ನೋಡ್ಬೇಕು ಮುಂದೆ ಅಂತ. ಇನ್ನು ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಕಾಡದಂಥ ಪ್ರಕರಣ ಜೀವಮಾನದಲ್ಲಿ ಮೂಡಾ ಪ್ರಕರಣ. ಈ ಸಂಬಂಧಪಟ್ಟಂಗೆ CBI ಕೊಡಿ ಅಂತ ಹೋಗಿದ್ರು ಸ್ನೇಹಮಯಿ ಕೃಷ್ಣ ದೂರುದಾರರು. CBI ಬೇಡ, ನಮ್ಮ ಲೋಕಾಯುಕ್ತ ಸ್ಟ್ರಾಂಗ್ ಆಗಿದೆ, ಅಲ್ಲೇ ಆಗಲಿ ಅಂತ ಬಿಟ್ಟವ್ರೀಗ. ಸೊ ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ. ಸ್ನೇಹಮಯಿ ಕೃಷ್ಣ ಕೂಡ ಇಲ್ಲ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಕೋರ್ಟಲ್ಲಿ ಏನೇನಾಯಿತು ಅನ್ನೋ ವಿಷಯವನ್ನು ಹೇಳೋಣ. CBI ತನಿಖೆಗೆ ಕೋರಿದ್ದ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ಸಿದ್ದರಾಮಯ್ಯಗೆ ಇವತ್ತು ಬೇಕ್ ರಿಲೀಫ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ಅಕ್ರಮ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ತನಿಖೆಯನ್ನು CBIಗೆ ವಹಿಸಬೇಕು ಎಂದು ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಶುಕ್ರವಾರ ತಿರಸ್ಕರಿಸಿದೆ. ಈ ಪ್ರಕರಣದಲ್ಲಿ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ದೂರುದಾರರಾದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದ ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠ ತೀರ್ಪು ಕಾಯ್ದಿರಿಸಿತ್ತು. ಇದೀಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಶುಕ್ರವಾರ ತೀರ್ಪು ಪ್ರಕಟಿಸಿದ್ದಾರೆ. ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರು ರಾಜ್ಯದ ಇಲಾಖೆಗಳ ಮೇಲೆ, ವಿಶೇಷವಾಗಿ ರಾಜ್ಯದ ತನಿಖಾ ಸಂಸ್ಥೆಗಳಾದ ಪೊಲೀಸ್ ಅಧಿಕಾರಿಗಳು ಮತ್ತು ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಮೇಲೆ ಅಧಿಕಾರ ಮತ್ತು ಪ್ರಭಾವವನ್ನು ಹೊಂದಿರುವುದರಿಂದ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ತಮ್ಮ ಅರ್ಜಿಯಲ್ಲಿ ಪ್ರತಿಪಾದನೆ ಮಾಡಿದರು. ತೀರ್ಪು ಪ್ರಕಟಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು, ಲೋಕಾಯುಕ್ತ ಸಂಸ್ಥೆಯು ಸ್ವತಂತ್ರ ತನಿಖಾ ಸಂಸ್ಥೆಯಾಗಿದೆ. ಲೋಕಾಯುಕ್ತ ನಡೆಸಿದ ತನಿಖೆಯು ಪಕ್ಷಪಾತ, ಲೋಪದೋಷ ಅಥವಾ ಕಳಪೆಯಾಗಿದೆ ಎಂಬುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಹೀಗಾಗಿ ಈ ಪ್ರಕರಣವನ್ನು ಹೆಚ್ಚಿನ ತನಿಖೆ ಅಥವಾ ಮರು ತನಿಖೆಗೆ CBIಗೆ ವರ್ಗಾಯಿಸಲು ಈ ನ್ಯಾಯಾಲಯ ಸೂಚಿಸುವುದಿಲ್ಲ. ಈ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂತ ಹೇಳಿದರು. ಅಂದರೆ ನಾವು ಕೊಡಲ್ಲ, ನೀವು ಮುಂದಕ್ಕೆ ಏನಾರು ನೋಡ್ಕೊಳ್ಳಿ ಅನ್ನೋ ದಾಟಿ ಸುಪ್ರೀಂ ಕೋರ್ಟ್ಗೆ ಈಗ ಹೋಗ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾರೆ. ಏನು ಹೇಳೋರು ಅವರು, ಯಾವಾಗ ಈ ಆದೇಶ ಹೊರಬೀಳುತ್ತೆ ಅದಾದ್ಮೇಲೆ ಮಾತನಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಮಾತಾಡ್ತಾ ಹೇಳ್ತಾರೆ, ಮೂಡಾ ಪ್ರಕರಣದ ತನಿಖೆಯನ್ನು CBIಗೆ ವಹಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ್ದು, ದೂರುದಾರರಾದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಪನ್ನು ಪ್ರಶ್ನಿಸುವುದಾಗಿ ತಿಳಿಸಿದ್ದಾರೆ. ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಸ್ವಾಧೀನಪಡಿಸಿಕೊಂಡ ಪಾರ್ವತಿಯವರ 3 ಎಕರೆ 16 ಗುಂಟೆ ಜಮೀನಿಗೆ ಬದಲಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಪ್ರಭಾವ ಬಳಸಿ ಮೈಸೂರಿನಲ್ಲಿ 14 ನಿವೇಶನಗಳನ್ನು ಪಡೆದ ಆರೋಪವಿದೆ. ಲೋಕಾಯುಕ್ತ ಪೊಲೀಸರಲ್ಲದೆ ಜಾರಿ ನಿರ್ದೇಶನಾಲಯವು ಈ ಪ್ರಕರಣದಲ್ಲಿ ತನಿಖೆ ನಡೆಸಿದೆ. ನನ್ನ ಹೋರಾಟಕ್ಕೆ ಇದು ಹಿನ್ನಡೆಯಾಗಿದೆ, ಆದರೆ ನಾನು ವಿಚಲಿತನಾಗುವ ಅಥವಾ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುತ್ತೇವೆ ಮತ್ತು ಪ್ರಕರಣವನ್ನು CBIಗೆ ಹಸ್ತಾಂತರಿಸುವ ಪ್ರಯತ್ನವನ್ನು ಮುಂದುವರಿಸುತ್ತೇವೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದರು. ಇದೇ ವೇಳೆ ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಏನು ಉತ್ತರ ನೀಡಬೇಕು ಎಂಬುದಕ್ಕೆ ಅಗತ್ಯ ದಾಖಲೆಗಳ ಸಮೇತ ನಮ್ಮ ವಕೀಲರೊಂದಿಗೆ ಚರ್ಚಿಸ್ತೇನೆ. ನಂತರ ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿ CBI ತನಿಖೆಗೆ ಕೋರ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಹೈಕೋರ್ಟ್ ರಿಜೆಕ್ಟ್ ಮಾಡಿರ್ಬೋದು ಅರ್ಜಿಯನ್ನು, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಮಾತು, ಅಚಲ ನಿರ್ಧಾರ. ಇನ್ನು ಈ ಸಂಬಂಧಪಟ್ಟಂಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆಂದರೆ ವಿಪಕ್ಷ ತಾನೇ, ಸಹಜವಾಗಿ ರಿಯಾಕ್ಟ್ ಮಾಡಬೇಕು. ಅವ್ರು ಹೇಳ್ತಾರೆ, ಇದು ಕೋರ್ಟ್ ಹೇಳಿರೋದು CBI ತನಿಖೆ ಏನು ಅರ್ಜಿ ಸಲ್ಲಿಸಿದ್ರು ಅದನ್ನು ರಿಜೆಕ್ಟ್ ಮಾಡಿರೋದು, ಆದರೆ ಇಲ್ಲಿ ಕೇಸ್ನೇ ಫುಲ್ ರಿಜೆಕ್ಟ್ ಮಾಡಿಲ್ಲ, CBI ತನಿಖೆಯನ್ನಷ್ಟೇ ರಿಜೆಕ್ಟ್ ಮಾಡಿರೋದು, ಹೈಕೋರ್ಟಿನವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜೇಂದ್ರ, ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಪ್ರಕರಣವನ್ನು CBI ತನಿಖೆಗೆ ಕೋರಿದ್ರು. ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿತು. ಇದು ಅರ್ಜಿಯನ್ನು ತಿರಸ್ಕಾರ ಮಾಡಿರೋದಷ್ಟೇ, CM ಸಿದ್ದರಾಮಯ್ಯ ನಿರಪರಾಧಿ ಎಂದರ್ಥವಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿನ ಆರೋಪಗಳನ್ನು ಹೈಕೋರ್ಟ್ ಮುಕ್ತಗೊಳಿಸಿಲ್ಲ, ಪ್ರಕರಣವನ್ನು CBIಗೆ ಕೊಡೋದಿಲ್ಲ ಅಂತಷ್ಟೇ ಹೇಳಿದೆ. ಇದಕ್ಕೆ ಸಂಭ್ರಮಪಟ್ಟು ಪಟಾಕಿ ಹೊಡಿಬೇಡಿ ಅಂತ ಹೇಳ್ತವ್ರೆ. ಯಾರು? ಬಿಜೆಪಿಯ ವಿರೋಧವನ್ನು ಎದುರಿಸಿರ್ತಕ್ಕಂಥ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ನೋಡಬೇಕು, ಸಹಜ ಅದು, ಕೋರ್ಟ್ ಹೇಳಿರೋದು CBI ಕೊಡಲ್ಲ ಅಂತ, ತನಿಖೆ ಇದ್ರೆ ಮಾಡಲಿ, ಇವರೇ ನ್ಯಾಯಸಮ್ಮತವಾಗಿ ಮಾಡ್ತಾರೆ, ಲೋಕಾಯುಕ್ತನೇ ನ್ಯಾಯಸಮ್ಮತವಾಗಿ ಮಾಡುತ್ತೆ ಅನ್ನೋದು
ಕೋರ್ಟ್ನ ಆದೇಶ. ಹಾಗಾಗಿ ಸಿದ್ದರಾಮಯ್ಯ ಏನೂ ತಪ್ಪೇ ಮಾಡಿಲ್ಲ ಅಂತ ಕೋರ್ಟ್ ಹೇಳ್ತಿಲ್ಲ. ಆದರೆ CBI ತನಿಖೆ ಬೇಡ ಅಂತಷ್ಟೇ ಹೇಳಿದೆ. ಇನ್ನು ಲೋಕಾಯುಕ್ತ ತನಿಖೆ ಅಂತಿಮ ಫಲಿತಾಂಶಕ್ಕಾಗಿ ಕಾಯಬೇಕು ಅಂತ, ಲೋಕಾಯುಕ್ತದಲ್ಲೂ ಕೂಡ ಪಾಸ್ ಆಗಿರ್ತಾರೆ ಸಿದ್ದರಾಮಯ್ಯ ಅಂತ ಭಾಳಷ್ಟು ವಿಶ್ವಾಸ ಇದೆ. ಇನ್ನು ED ಸುಪ್ರೀಂ ಕೋರ್ಟ್ಗೆ ಸ್ನೇಹ ಮೈಕೃಷ್ಣ ಹೋದ್ಮೇಲೆ ಅವರು CBI ಕೋರ್ಟ್ ಏನೋ ಅಂತ ನೋಡಬೇಕು. ಈಗ ವಿಜಯೇಂದ್ರ ಅವರ ತಂದೆಯ ಸುದ್ದಿ, ಯಡಿಯೂರಪ್ಪನವ್ರ ಸುದ್ದಿ, ಪೋಕ್ಸೋ ಕೇಸ್ನಿಂದ ಏನಿತ್ತು ಆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಯಡಿಯೂರಪ್ಪನವರಿಗೆ. ಈಗ ನಿರಾಳ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಧಾರವಾಡ ಹೈಕೋರ್ಟ್ ಪೀಠ ಶುಕ್ರವಾರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ತಮ್ಮ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣ ರದ್ದುಪಡಿಸುವಂತೆ ಕೋರಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ M. ನಾಗಪ್ರಸನ್ನ ಅವರು ಮಾಜಿ CM BS ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದ್ದಾರೆ. ಆದರೆ ಈ ಪ್ರಕರಣ ರದ್ದು ಮಾಡಲು ನಿರಾಕರಿಸಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಯಡಿಯೂರಪ್ಪ ಸಲ್ಲಿಸಿರುವ ಅರ್ಜಿಯನ್ನು ಪುರಸ್ಕರಿಸಲಾಗಿದೆ ಅಂತ ಪೀಠ ಆದೇಶಿಸಿದೆ. FIR CID ತನಿಖೆ ನಡೆಸಿ ಸಲ್ಲಿಸಿರುವ ಆರೋಪ ಪಟ್ಟಿ ಹಾಗೂ ಅದನ್ನು ಆಧರಿಸಿ ವಿಚಾರಣೆ ನ್ಯಾಯಾಲಯ ಏನು ಪ್ರಕರಣ ಆಗಿತ್ತು ಆದೇಶ ಪ್ರಶ್ನಿಸಿದ BSY ಅರ್ಜಿಯನ್ನು ಭಾಗಶಃ ಪುರಸ್ಕರಿಸಲಾಗಿದೆ. ವಿಚಾರಣಾ ನ್ಯಾಯಾಲಯವು ಸಂಜ್ಞೆ ಪರಿಗಣಿಸಿರುವ ಆದೇಶವನ್ನು ಯಡಿಯೂರಪ್ಪ ಅವರಿಗೆ ಸೀಮಿತವಾಗಿ ವಜಾ ಮಾಡಲಾಗಿದೆ. ಅಪರಾಧ ತನಿಖೆ ಅಂತಿಮ ವರದಿ ಎಲ್ಲವೂ ಹಾಗೆ ಉಳಿಯಲಿದೆ. ಈ ಆದೇಶದ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮ ವರದಿಗೆ ಸಂಬಂಧಿಸಿದಂತೆ ಆದೇಶ ಮಾಡಲು ಪ್ರಕರಣವನ್ನು ಮತ್ತೆ ವಿಚಾರಣಾ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಗಿದೆ. ಇದರಿಂದ ಮಾಜಿ CM ಯಡಿಯೂರಪ್ಪಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆಯಾದರೂ ಈ ಪ್ರಕರಣದಿಂದ ಎದುರಾಗಿರತಕ್ಕಂಥ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮೇಲೆ ಕಳೆದ ಮಾರ್ಚ್ 14, 2024 ರಾತ್ರಿ ಬೆಂಗಳೂರಿನ ಸದಾಶಿವನಗರ ಠಾಣೆಗೆ ಆಗಮಿಸಿದ ಮಹಿಳೆಯರೊಬ್ಬರು ದೂರನ್ನು ಕೊಟ್ಟಿದ್ರು. ಈ ಹಿಂದೆ ತಮ್ಮ 17 ವರ್ಷದ ಮಗಳ ಮೇಲೆ ಲೈಂಗಿಕ ಕಿರುಕುಳ ನಡೆದಿತ್ತು ಎನ್ನುವ ಆರೋಪ ಮಾಡಿ ಮಹಿಳೆ ದೂರು ನೀಡಿದ್ರು. ಆದರೆ ಯಾವುದೇ ಕ್ರಮ ಜರುಗಿಸಿರಲಿಲ್ಲ. ಫೆಬ್ರವರಿ 2ರಂದು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ಮನೆಗೆ ತನ್ನ ಮಗಳ ಜೊತೆ ತೆರಳಿದ್ದ ಸಂದರ್ಭದಲ್ಲಿ ಬಾಲಕಿ ಜೊತೆ ಯಡಿಯೂರಪ್ಪ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ದೂರು ನೀಡಿದರು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ FIR ದಾಖಲಾಗಿತ್ತು. ಬಳಿಕ ರಾಜ್ಯ ಸರ್ಕಾರ ಈ ತನಿಖೆಯನ್ನು CIDಗೆ ವಹಿಸಿತ್ತು. ಬಾಲಕಿಗೆ ಕಿರುಕುಳ ಕೊಟ್ಟಿದ್ದಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಪ್ರಕರಣ ವಜಾ ಆಗಿಲ್ಲ. ಆ ಆರೋಪ, ಆ ಪ್ರಕರಣ ಹಾಗೆಯೇ ಇದೆ. ಇದು ಸೇಮ್ ಅಲ್ಲಿ ಹೇಳಿದ್ರಲ್ಲ, ವಿಜೇಂದ್ರ ಸಿದ್ದರಾಮಯ್ಯವ್ರಿಗೆ ಹೇಳಿದ್ರಲ್ಲ, ಹಂಗೆ ಸಿದ್ದರಾಮಯ್ಯ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿಲ್ಲ ಕೋರ್ಟು, CBI ಕೊಡಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ತನಿಖೆ ನಡೀಲಿ, ಲೋಕಾಯುಕ್ತ ನಡೆಸಲಿ ಅಂತ ಹೇಳಿದರೆ CBI ಕೊಡಲ್ಲ ಅನ್ನೋದಷ್ಟೇ ರಿಜೆಕ್ಟ್ ಆಗಿದೆ ಅಂತೇನು ವಿಜಯೇಂದ್ರ ಹೇಳಿ. ಆ ಥರ ಇಲ್ಲಿ ಯಡಿಯೂರಪ್ಪನವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿಲ್ಲ. ಇದರಲ್ಲಿ ಪ್ರಕರಣದಲ್ಲಿ ಅವರಿಗೆ ಬಂಧನ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ ಅಷ್ಟೇ. ಕೇಸ್ ಮುಂದುವರಿಯುತ್ತೆ. ಸೇಮ್ ಅದಕ್ಕೂ ಇದಕ್ಕೂ ಸೇಮ್ ಅಪ್ಲೈ, ಹಂಗೆ ತಿಳ್ಕೊಳ್ಳಿ ಅಷ್ಟೇ. ಇನ್ನು ದೇಶದಲ್ಲಿ ಪ್ರಾಮಾಣಿಕ ರಾಜಕಾರಣಿಗಳ ಕುಟುಂಬ ಇದ್ರೆ ಅದು ದೇವೇಗೌಡರದ್ದು ಮಾತ್ರ. ಈಗಂತ ಹೇಳಿರೋದು ಯಾರು? ಚಲುವರಾಯಸ್ವಾಮಿ ಅವರು. ಹಂಗಂತ ವ್ಯಂಗ್ಯ ಮಾಡಿದ್ದಾರೆ. ಯಾಕೆ? ದೇವೇಗೌಡರು ನಿನ್ನೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಿದರು. ಏನು ಹೇಳೋರು ಚಲುವರಾಯಸ್ವಾಮಿ? ಒಟ್ಟಾರೆಯಾಗಿ ನೋಡಿದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಾಮಾನ್ಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಟೀಕಿಸಲ್ಲ. ಅದೇನಿದ್ರು HD ಕುಮಾರಸ್ವಾಮಿ ವಿರುದ್ಧ ಮಾತ್ರ ಅವರು ವಾಗ್ದಾಳಿ ಮಾಡ್ತಾರೆ. ಆದರೆ ಗೌಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಿ ಕಡುಭ್ರಷ್ಟ ಸರ್ಕಾರ ಅಂತ ಹೇಳಿರುವುದಕ್ಕೆ ರೊಚ್ಚಿಗಿದ್ದಿರ್ತಕ್ಕಂಥ ಸಚಿವ ಚಲುವರಾಯಸ್ವಾಮಿ ಈ ನಾಡಿನಲ್ಲಿ ಪ್ರಾಮಾಣಿಕ ಕುಟುಂಬ ಇರೋದಾದರೆ ಅದು ದೇವೇಗೌಡರ ಕುಟುಂಬ ಮಾತ್ರ ಅಂತ ವ್ಯಂಗ್ಯವಾಡಿದ್ದಾರೆ. ಅವರು ಹಿರಿಯರು, ಅವರ ಬಗ್ಗೆ ಅಪಾರ ಗೌರವವಿದೆ. ಅವರಿಗೆ ದೇವರು ಇನ್ನೂ 16 ವರ್ಷಗಳ ಆಯುಷ್ಯ ನೀಡಿ ಆಶೀರ್ವಾದ ಮಾಡಲಿ. ರಾಜ್ಯದ ಜನ ತಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಇಳಿ ವಯಸ್ಸಿನಲ್ಲಿರುವ ಅವರ ಬಗ್ಗೆ ಮಾತಾಡೋದು ಸರಿಯಲ್ಲ. ಹಾಗೆ ನೋಡಿದ್ರೆ ಮಾತಾಡಲು ಬೇಕಾದಷ್ಟಿದೆ ಅಂತ ದೇವೇಗೌಡರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ದೇವೇಗೌಡರು ಏನು ಹೇಳಿದರು ಅಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಕಾಂಗ್ರೆಸ್ ಚುನಾವಣೆಗೆ ಬಳಸಿಕೊಂಡಿದೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಕಿಡಿಕಾರಿದರು ರಾಜ್ಯಸಭೆಯಲ್ಲಿ. ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಗುರುವಾರ ಮಾತನಾಡಿದ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು. ಲೋಕಸಭೆಯಲ್ಲಿ ಬಿಜೆಪಿಗೆ ಸಿಕ್ಕಿರುವುದು 240 ಸ್ಥಾನಗಳಷ್ಟೇ ಎಂದು ಕಾಂಗ್ರೆಸ್ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಆದರೆ ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ 136 ಸ್ಥಾನ ಗೆದ್ದಿದೆ. ಅದರಿಂದ ಉಪಯೋಗವೇನು? ಕಾಂಗ್ರೆಸ್ ಯಾವ ರೀತಿ ಕರ್ನಾಟಕದಲ್ಲಿ ಆಡಳಿತ ನಡೆಸುತ್ತಿದೆ ಎಂಬುದು ಎಲ್ರಿಗೂ ಗೊತ್ತು. ಅಲ್ಲಿರುವುದು ಕಡು ಭ್ರಷ್ಟ ಸರ್ಕಾರ. ಪ್ರಗತಿಶೀಲ ರಾಜ್ಯ ಕರ್ನಾಟಕವನ್ನು ಕಾಂಗ್ರೆಸ್ ಸರ್ಕಾರ ಹಾಳು ಮಾಡ್ತಿದೆ ಅಂತ ರಾಜ್ಯಸಭೆಯಲ್ಲಿ ವಾಗ್ದಾಳಿ ಮಾಡಿದರು.
ಇನ್ನು ಎಸ್ಟಿಗಳಿಗೆ ಮೀಸಲಿಟ್ಟ ಹಣವನ್ನ ಚುನಾವಣೆ ಬಳಸ್ಕೊಂಡಿದ್ದಾರೆ, ಯಾವುದೇ ಅಂಜಿಕೆ ಇಲ್ಲದೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಹಾಗಾಗಿ ಇವತ್ತು ಚಲುವರಾಯಸ್ವಾಮಿ ಅವರು ಹೌದು ನಿಮ್ದೆಲ್ಲ ತುಂಬ ನಿಯತ್ತಿನ ಕುಟುಂಬ ಅಂತ ಈ ರೀತಿ ಸಾಫ್ಟ್ ಆಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದು ದೇವೇಗೌಡರಿಗೆ, ಅದು ಚಲುವರಾಯಸ್ವಾಮಿ ಅವರು. ಕುಂಭಮೇಳದಿಂದ ಹಿಂದಿರುಗುವಾಗ ಅಪಘಾತ, ಬೆಳಗಾವಿಯ 4 ಸೇರಿ 6 ಮಂದಿ ಮಧ್ಯಪ್ರದೇಶದಲ್ಲಿ ಸಾವು. ಹೌದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಿಂದ ಹಿಂದಿರುಗುತ್ತಿದ್ದಾಗ ಮಧ್ಯಪ್ರದೇಶದ ಇಂದೋರ್ ಬಳಿ ವಾಹನ ಅಪಘಾತಕ್ಕೀಡಾಗಿದ್ದು ಬೆಳಗಾವಿ ಮೂಲದ 4 ಸೇರಿ ಒಟ್ಟು 6 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಟಿಟಿ ವಾಹನದಲ್ಲಿ 19 ಮಂದಿ ವಾಪಸ್ಸಾಗ್ತಾ ಇದ್ರು ಬೆಳಗಾವಿಗೆ. ಆಗ ಲಾರಿಗೆ ವಾಹನ ಡಿಕ್ಕಿ ಹೊಡೆದಿದೆ. ಬೆಳಗಾವಿಯ 4, ಇಂದೋರ್ನ 2 ಸಾವನ್ನಪ್ಪಿದ್ದು 16 ಮಂದಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮನ್ಪುರ ಪೊಲೀಸ್ ಠಾಣೆಯ ತಂಡ ಸ್ಥಳಕ್ಕೆ ತಲುಪಿದ್ದು ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಈ ಘಟನೆ ಬೆಳಗಿನ ಜಾವ 2:30ಕ್ಕೆ ನಡೆದಿದೆ. ಅಪಘಾತಕ್ಕೀಡಾದ ಟೆಂಪೋ ಟ್ರಾವೆಲ್ನಲ್ಲಿದ್ದ ಪ್ರಯಾಣಿಕರು ಕರ್ನಾಟಕದ ನಿವಾಸಿಗಳು. ಮಾನ್ಪುರ ಭೈರವ ಘಾಟ್ನಲ್ಲಿ ಬೆಳಗಿನ ಜಾವ 2:30ರ ಸುಮಾರಿಗೆ ಮುಂದೆ ಚಲಿಸುತ್ತಿದ್ದ ಟ್ಯಾಂಕರ್ಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದಿದೆ. ಈ ಮೂಲಕ ಹಾದು ಹೋಗುತ್ತಿದ್ದ 2 ಬೈಕ್ ಸವಾರರು ಸಹ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾರೆ. 4 ಮೃತರನ್ನ ಇನ್ನೂ ಗುರುತಿಸಲಾಗಿಲ್ಲ. ಅಪಘಾತ ಎಷ್ಟು ಭೀಕರವಾಗಿತ್ತೆಂದರೆ ಪ್ರಯಾಣಿಕರ ವಾಹನವು ಚೂರು ಚೂರಾಗಿದ್ದು ಮೃತ ಬೈಕ್ ಸವಾರರ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಮೃತರನ್ನ ಬೆಳಗಾವಿಯ ಶಹಾಪುರ ನಿವಾಸಿ ಡ್ರೈವರ್ ಸಾಗರ್, ಗಣೇಶಪುರ ನಿವಾಸಿ ನಿತಿ ಪಾಟೀಲ್ ಎಂದು ಗುರುತಿಸಲಾಗಿದೆ. ಗಾಯಾಳುಗಳನ್ನ ಇಂದೋರ್ನ ಎಂವೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಪೊಲೀಸರು ಸಂಪೂರ್ಣ ಪ್ರಕರಣದ ತನಿಖೆ ನಡೆಸಿದ್ದಾರೆ. ಪ್ರಯಾಣಿಕರು ಉಜ್ಜಯಿನಿಯ ಪ್ರಸಿದ್ಧ ಮಹಾಕಾಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಕರ್ನಾಟಕದ ಬೆಳಗಾವಿಗೆ ಹಿಂತಿರುಗುತ್ತಿದ್ರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮಹಾಕುಂಭಮೇಳದಲ್ಲಿ ಕಾಲು ತುಳಿತ ಸಾವು, ಬೆಳಗಾವಿಯವರು ಆಗಲೇ ತೀರ್ಕೊಂಡಿದ್ರು. ಈಗ ಬೆಳಗಾವಿಯವರು ಅಲ್ಲಿಂದ ಬರಬೇಕಾದ್ರೆ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ. ಏನು ಭಗವಂತ ಯಾರೋ ಕಾಪಾಡಲ್ವ ಅನ್ನೋ ಪ್ರಶ್ನೆ ಕಾಡುತ್ತೆ ಅಷ್ಟೇ. ಮುಂದೆ ಮೈಕ್ರೋ ಫೈನಾನ್ಸ್ಗಳ ನಿಯಂತ್ರಣಕ್ಕೆ ಸರ್ಕಾರದ ಸುಗ್ರೀವಾಜ್ಞೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ ಗವರ್ನರ್. ಯಾಕೆ? ಒಂದಷ್ಟು ಮಿಸ್ಟೇಕ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ನೋಡೋಣ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಅನೇಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದೆಷ್ಟೋ ಜನರು ಬೀದಿಗೆ ಬಿದ್ದಿದ್ರು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜನರು ರೋಸಿ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗ್ದಾರ ಹಾಕಲು ರಾಜ್ಯ ಸರ್ಕಾರ ಹೊರಟಿತ್ತು. ಆದರೆ ಇದೀಗ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರವೇ ಗಮನ ಹರಿಸಲಾಗಿದೆ. ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸಿಲ್ಲ. ಸುದೀರ್ಘ ಅವಧಿಯಲ್ಲಿ ಇದು ಮಾರಕವಾಗಲಿದೆ. ಮೈಕ್ರೋ ಫೈನಾನ್ಸ್ 3 ಲಕ್ಷಕ್ಕಿಂತ ಜಾಸ್ತಿ ಸಾಲ ಕೊಡೋದಿಲ್ಲ. ನೀವು 5 ಲಕ್ಷ ದಂಡ ಹೇಗೆ ಹಾಕ್ತೀರಿ ಅಂತ ರಾಜ್ಯಪಾಲರು ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ 10 ವರ್ಷಗಳ ಶಿಕ್ಷೆ ಮತ್ತು 5 ಲಕ್ಷ ರುಗಳ ದಂಡವೂ ವಿಪರೀತವಾಗಿದೆ ಎಂಬ ಅಂಶವನ್ನು ಒಳಗೊಂಡಂತೆ ರಾಜ್ಯಪಾಲರು ತಿರಸ್ಕಾರಕ್ಕೆ ಹಲವು ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ. ಸಾಲ ಪಡೆಯುವವರ ಬಳಿ ಏನು ದಾಖಲೆ ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದೀರಿ. ಆದರೆ ಇದು ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಶಿಕ್ಷೆ ಪ್ರಮಾಣ 10 ವರ್ಷ ವಿಧಿಸಲಾಗಿದೆ. ಶಿಕ್ಷೆ ಪ್ರಮಾಣದಲ್ಲಿ ಯಾವುದೇ ಲಾಜಿಕ್ ಇಲ್ಲ. ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರಿಗೂ ಇದು ಎಫೆಕ್ಟ್ ಆಗಲಿದೆ. ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುವವರಿಗೂ ಸಮಸ್ಯೆ ಆಗಲಿದೆ. ಬಜೆಟ್ ಅಧಿವೇಶನದಲ್ಲಿ ಸಾಧಕ ಬಾಧಕ ಚರ್ಚಿಸಿ ಈಗ ಇರುವ ಕಾನೂನುಗಳಲ್ಲೇ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ. ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳದೇ ಇರುವುದರಿಂದ ಮತ್ತೊಂದು ಕಾನೂನಿನ ಅಗತ್ಯತೆ ಕಾಣ್ತಾ ಇಲ್ಲ ಅಂತ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಹೌದು, ಸುಮ್ಮನೆ ಯಾಕಂದರೆ ಆಗಲೇ ಹೇಳಿದ್ವಿ, ಈ ಹಿಂದೆ 5 ರೂಪಾಯಿ 10 ರೂಪಾಯಿ ಚಕ್ರ ಬಡ್ಡಿ ತಿನ್ನೋರ ಹಾವಳಿ ಈ ಮೈಕ್ರೋ ಫೈನಾನ್ಸ್ಗಳು ಕಡಿಮೆ ಮಾಡಿತ್ತು. ಹಾಗೆ ನೋಡಿದ್ರೆ ಇದು ಕಡಿಮೆ ಬಡ್ಡಿಗೆ ಸಿಗ್ತಾ ಇರೋ ಸಾಲಗಳು. 5 ರೂಪಾಯಿ ಬಡ್ಡಿ 10 ರೂಪಾಯಿ ಬಡ್ಡಿ ಚಕ್ರ ಬಡ್ಡಿ ಆ ಹಾವಳಿಯನ್ನು ಇದು ಕಡಿಮೆ ಮಾಡಿತ್ತು. ಈಗ ಸಾಲ ಕೊಟ್ಟವ್ರಿಗೆ ಎಷ್ಟೊಂದು ಹಿಂಸೆ ಕೊಟ್ಟರೆ ಸಾಲ ಉಳಿದವ್ರು ಒಳ್ಳೆಯವ್ರಿಗೂ ಸಿಗಲ್ಲ. ಸಾಲ ಕಟ್ಟೋ ಕೆಪಾಸಿಟಿ ಎಷ್ಟಿದೆ ಅಷ್ಟನ್ನು ಮಾತ್ರ ಸಾಲ ಕೊಡಿ, ಅದನ್ನು ಮೀರಿ ಸಾಲ ಕೊಡಬೇಡಿ. ಈಗ ಮನೆ ಕಟ್ಟಕ್ಕೆ ಲೋನ್ ತಗೊಂಡಿದ್ರೆ ಕಟ್ಟಿಲ್ಲ ಅಂದರೆ ಮನೆ ಸೀಸ್ ಮಾಡ್ತಾರೆ. ಇದು ಹಳೆ ಕಥೆಗಳು ತಾನೆ ನಡೀತಾರವು. ಈಗ ಅವ್ನಿಗೆ ತಿಂಗಳಿಗೆ ಬರೋದೇ 20,000 ದುಡ್ಡು ಅಂದರೆ ಅವ್ನು 40,000 EMI ಕಟ್ಟಕ್ಕೆ ಸಾಲ ತಗೊಂಡ್ರೆ ಹೆಂಗೆ ಕಟ್ಟಕ್ಕಾಗತ್ತೆ? ತಪ್ಪು ಯಾರ್ದು ಅಲ್ವಾ? ಸೊ ಆ ದಿಸೆಯಲ್ಲಿ ಸರ್ಕಾರ ಆಲೋಚನೆ ಮಾಡಬೇಕು. ಅವ್ರ ಆದಾಯ ಜಾಸ್ತಿ ಮಾಡಬೇಕು. ಸಾಲ ಕೊಡೋನಿಗೆ 16 ಕಂಡೀಷನ್ ಹಾಕಿದ್ರೆ ಏನಾಗುತ್ತೆ ಕತೆ? ವಾಪಸ್ ಕಳ್ಸವ್ರೀಗ. ದೇಶ ವಿರೋಧಿ ಭಾವನೆ ಕೆರಳಿಸಲು ನ್ಯಾಯಾಂಗದ ಅಸ್ತ್ರ, ಜಗದೀಪ್ ಧನ್ಕರ್ ವಿಷಾದ. ಇತ್ತೀಚಿನ ದಿನಗಳಲ್ಲಿ ಇತರ ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲದ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನ್ಯಾಯಾಂಗವನ್ನು ಅಸ್ತ್ರವನ್ನಾಗಿಸಿಕೊಳ್ಳಲಾಗುತ್ತಿದೆ ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ದೇಶದೊಳಗಿನ ಚುನಾವಣಾ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಪ್ರಯತ್ನಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ, ಹಳ್ಳಿ, ನಗರ, ರಾಜ್ಯ ಅಥವಾ ರಾಷ್ಟ್ರವಾಗಲಿ ಎಲ್ಲ ಹಂತದಲ್ಲೂ ಬಲಿಷ್ಠ ಹೆಚ್ಚಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ
ವಿಶ್ವದ ಏಕೈಕ ದೇಶವಾಗಿರುವ ಭಾರತದಲ್ಲಿ ಚುನಾವಣೆ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರಬಾರದ ರೀತಿಯಲ್ಲಿ ಪ್ರಭಾವ ಬೀರುವ ಪ್ರಯತ್ನ ನಡೆಯುತ್ತದೆ ಅಂತ ಹೇಳಿದರು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ನಡೆದ ಕರ್ನಾಟಕ ವೈಭವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಉತ್ಸವದ 3ನೇ ಆವೃತ್ತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿಭಜಕ ಶಕ್ತಿಗಳು ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಅವರು ಹೊಸ ಮಾರ್ಗಗಳನ್ನು ಅಳವಡಿಸಿಕೊಂಡಿದ್ದು ಅನೇಕ ವಿಷಯಗಳಲ್ಲಿ ನ್ಯಾಯಾಂಗದತ್ತ ಮುಖ ಮಾಡುವುದನ್ನು ನೀವು ನೋಡುತ್ತೀರಿ. ನಮ್ಮ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಕ್ಕನ್ನು ನೀಡಿರುವುದರಿಂದ ಯಾವುದು ಸರಿ ಎಂಬುದು ಬಗ್ಗೆ ಕಳವಳಗೊಂಡಿದ್ದೇನೆ ಅಂತ ಉಪರಾಷ್ಟ್ರಪತಿ ಹೇಳಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರ ವಿರೋಧಿ ಭಾವನೆಗಳನ್ನು ಕೆರಳಿಸಲು ಹಣವನ್ನು ಬಳಸಲಾಗ್ತಾ ಇದೆ. ನ್ಯಾಯಾಂಗವನ್ನು ಬೇರೆ ಯಾವುದೇ ದೇಶದಲ್ಲಿ ಇಲ್ಲದ ರೀತಿಯಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಾಗುತ್ತದೆ. ರಾಷ್ಟ್ರಕ್ಕೆ ಸವಾಲು ಹಾಕುವ ಮತ್ತು ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯ ನಡುವೆ ಘರ್ಷಣೆಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿರುವ ಶಕ್ತಿಗಳಿಗೆ ಬಲವಾದ ಪ್ರತಿಕ್ರಿಯೆ ನೀಡಬೇಕು. ರಾಷ್ಟ್ರದ ಸಾಂಸ್ಕೃತಿಕ ತತ್ವವನ್ನು ಸಂರಕ್ಷಿಸುವ ಅಗತ್ಯವಿದೆ ಅಂತ ಉಪರಾಷ್ಟ್ರಪತಿ ಹೇಳಿದರು. ಭಾರತದ ಆರ್ಥಿಕ ಪ್ರಗತಿಯನ್ನು ಉಲ್ಲೇಖಿಸಿದ ಅವರು, IMF, ವಿಶ್ವ ಬ್ಯಾಂಕ್ ಮತ್ತು ಇತರ ಪ್ರಮುಖ ಸಂಸ್ಥೆಗಳು ಹೂಡಿಕೆ ಅವಕಾಶಗಳು ಮತ್ತು ಪ್ರತಿಭೆಯನ್ನು ಪ್ರದರ್ಶಿಸಲು ಜಗತ್ತಿನಲ್ಲಿ ಯಾವುದೇ ದೇಶ ಇದ್ದರೆ ಅದು ಭಾರತ ಅಂತ ಹೇಳುತ್ತದೆ. ಹೂಡಿಕೆ ಮತ್ತು ಅವಕಾಶಗಳಿಗೆ ಭಾರತವನ್ನು ಜಾಗತಿಕ ನೆಚ್ಚಿನ ತಾಣವೆಂದು ಪರಿಗಣಿಸಲಾಗಿದೆ ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಿಳಿಸಿದರು. ಟೈಮ್ ಬದಲಾಗ್ದಂಗೆ, ಕಾಲ ಬದಲಾಗ್ದಂಗೆ ವ್ಯಾಖ್ಯಾನಗಳು ಬದಲಾಗ್ತಿರುತ್ತೆ, ಹೋರಾಟಗಳು ಬದಲಾಗ್ತಿರುತ್ತೆ, ರಾಜಕಾರಣ ಕೂಡ ಬದಲಾಗ್ತಿರುತ್ತೆ. ಅದರ ಭಾಗವೇ ಇದಾಗಿದೆ. ನೋಡ್ಬೇಕು ಮುಂದೇನು ಅಂತ. ಸಂಪೂರ್ಣ ಸತ್ಯಗಳೊಂದಿಗೆ ಪ್ರತಿಕ್ರಿಯೆ ಕೊಡ್ತೇವೆ. ರಾಹುಲ್ ಗಾಂಧಿ ಆರೋಪಗಳಿಗೆ ಚುನಾವಣಾ ಆಯೋಗ ಸ್ಪಷ್ಟನೆ. ಮಹಾರಾಷ್ಟ್ರದಲ್ಲಿ ರಾಜ್ಯದ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚಿನ ಮತದಾರರಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ ಹಿನ್ನೆಲೆಯಲ್ಲಿ ಸಂಪೂರ್ಣ ವಾಸ್ತವಾಂಶಗಳೊಂದಿಗೆ ಲಿಖಿತವಾಗಿ ಈ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡುವುದಾಗಿ ಚುನಾವಣಾ ಆಯೋಗ ಶುಕ್ರವಾರ ತಿಳಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಆರೋಪ ಮಾಡಿದ ಕೂಡಲೇ ಚುನಾವಣಾ ಆಯೋಗ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ರಾಜಕೀಯ ಪಕ್ಷಗಳನ್ನು ಆದ್ಯತೆಯ ಪಾಲುದಾರರು ಎಂದು ECI ಪರಿಗಣಿಸುತ್ತದೆ. ಸಹಜವಾಗಿ ಮತದಾರರು ಕೂಡ ಪ್ರಧಾನರಾಗಿದ್ದಾರೆ ಮತ್ತು ರಾಜಕೀಯ ಪಕ್ಷಗಳಿಂದ ಬರುವ ಅಭಿಪ್ರಾಯಗಳು, ಸಲಹೆಗಳು ಮತ್ತು ಪ್ರಶ್ನೆಗಳನ್ನು ಆಯೋಗ ಗೌರವಿಸುತ್ತದೆ ಎಂದಿದೆ. ದೇಶದಾದ್ಯಂತ ಏಕರೂಪವಾಗಿ ಅಳವಡಿಸಿಕೊಂಡಿರುವ ಸಂಪೂರ್ಣ ವಾಸ್ತವಿಕ ಮತ್ತು ಕಾರ್ಯವಿಧಾನ ಸಂಪೂರ್ಣ ಮಾಹಿತಿಯೊಂದಿಗೆ ಆಯೋಗವು ಲಿಖಿತವಾಗಿ ಪ್ರತಿಕ್ರಿಯಿಸುತ್ತದೆ ಎಂದು ರಾಹುಲ್ ಗಾಂಧಿಯನ್ನ ಹೆಸರಿಸದೆ ಅಥವಾ ಅವರ ಆರೋಪಗಳನ್ನು ಉಲ್ಲೇಖಿಸದೆ ಹೇಳಿದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಮಹಾರಾಷ್ಟ್ರದ ವಯಸ್ಕ ಜನಸಂಖ್ಯೆ 9,54,00,000. ರಾಜ್ಯದಲ್ಲಿ 9,70,00,000 ಮತದಾರರಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಹೆಂಗ್ ಸಾಧ್ಯ ಇದು? ಕಷ್ಟ ಅಲ್ವಾ? ಕರೆಕ್ಟಾಗಿ ಹೇಳೋ ರಾಹುಲ್ ಗಾಂಧಿ ಇದ್ದಾರೆ. ರಾಜ್ಯದಲ್ಲಿ ಜನಸಂಖ್ಯೆ 9,54,00,000 ಅಂತೆ, ವೋಟರ್ಸ್ 9,70,00,000 ಅಂತೆ ಅಂತ ರಾಹುಲ್ ಗಾಂಧಿ ಹೇಳಿರೋದು. ಬಟ್ ಆ ಲೆಕ್ಕ ಅದೇನು ಅಂತ ಪರಿಶೀಲನೆ ಮಾಡಬೇಕು. ರಾಹುಲ್ ಗಾಂಧಿ ಆರೋಪ ಮಾಡಿದ ತಕ್ಷಣ ಸತ್ಯ ಅನ್ನೋಕ್ಕಾಗುತ್ತೆ? ಅದನ್ನು ಯಾರೇ ಆರೋಪ ಮಾಡೋದು ಆರೋಪ. ಅದಂಗೆ ಹೆಂಗೆ ಸಾಧ್ಯ ಆಗುತ್ತೆ? ಉದಾಹರಣೆಗೆ ಒಂದು ಊರು, ಬೆಂಗಳೂರಿನ ಮಲ್ಲೇಶ್ವರಮ್ಮು, ಒಂದು ವಾರ್ಡು 1,000 ವೋಟ್ ಇದೆ ಅಲ್ವಾ? 2,000 ಮಾಡಿಬಿಟ್ರು ಅಂದ್ಕೊಳ್ಳಿ. ಇದನ್ನು ಯಾರು ಬಂದು ಹಾಕ್ತಾರೆ ಓಟ್ನ? ವಿಧಾನಸಭೆ ಚುನಾವಣೆ ಎಲ್ಲ ಕಡೆ ತಾನೇ ಆಗೋದು ಅಲ್ವಾ? 50% ಜನ ಎಕ್ಸ್ಟ್ರಾ ವೋಟರ್ಸ್ ಆಗ್ಬಿಟ್ರೆ, ಈಗ ಅವರು 9,70,00,000 9,90,00,000 ಹೇಳ್ತಾವ್ರೆ ಅಂದರೆ ಅಲ್ಲಿ ವೋಟರ್ಸ್ ಬರ್ತಾ 7 ಕೋಟಿ 6 ಕೋಟಿ ಇರಬೇಕು ಅಂತ ಲೆಕ್ಕಾಚಾರ ಅಲ್ಲಿ ಹಂಗೆ ನೋಡಿದ್ರೆ ಅಲ್ವಾ? ಇನ್ನೆಲ್ಲ 18 ವರ್ಷಕ್ಕೆ ಕೆಳಗಡೆ ಇರ್ತಕ್ಕಂಥವ್ರು ಜನ ಗೊತ್ತಾಗಬೇಕಲ್ಲ ಅಲ್ಲಿ. ಈಗ ನಮ್ಮೂರಿನ ರಮೇಶ, ಸುರೇಶ, ಶ್ವೇತಾ, ಸೌಮ್ಯ ಅಂತೇನೋ ಇರುತ್ತೆ. ಅವ್ರು ಬಿಟ್ಟು ಯಾಕೆ ಶೋ ಬಂದಾಗ ಯಾರು ಇವ್ರನ್ನ ಗೊತ್ತಾಗಲ್ವಾ? ಆ ಥರ ಕಳ್ಳೋಟ ಆಗೋದಿಲ್ಲಿ ಎಲ್ಲಾಗುತ್ತೆ? ಕಳ್ಳೋಟ ಆ ಥರ ಎಕ್ಸ್ಟ್ರಾ ವೋಟರ್ಸ್ ಇನ್ಕ್ರೀಸ್ ಆಗಿದ್ರೆ ಎಲ್ಲಾಗುತ್ತೆ ಓಟ್? ಅದು ಹೆಂಗೆ ಬಂದು ಓಟ್ ಹಾಕಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡುತ್ತೆ. ನಗರ ಪ್ರದೇಶದಲ್ಲಿ ಓಕೆ, ಹಳ್ಳಿಲಿ 10,000 ಕಣ್ಬಿಟ್ಟು ನೋಡ್ತಾರೆ ಏಜೆಂಟ್ಗಳಲ್ಲಿ ಅಲ್ವಾ? ಸೊ ಹಾಗಾಗಿ ಸಿಟಿಲೇ ಹೆಂಗೆ 2 ಕೋಟಿ ಜನ ಸೇರ್ಸೋಕ್ಕಾಗತ್ತೆ ಮುಂಬೈಲಿ? ನಗರ ಪ್ರದೇಶಗಳಲ್ಲಿ ಎಲ್ಲ ಕಡೆ ಸೇರ್ಕೊಂಡಂಗೆ ಇಲ್ಲ, ಆರೋಪ ಅಲ್ವೇ? ನೋಡೋಣ, ತನಿಖೆ ಅದನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ. ಇನ್ನು ಗಡಿಯಲ್ಲಿ ಭಾರತೀಯ ಸೇನೆ ಭರ್ಜರಿ ಬೇಟೆಯಾಡಿದೆ. 3 ಪಾಕ್ ಸೈನಿಕರು ಸೇರಿದಂತೆ 7 ನುಸುಳುಕೋರರನ್ನ ಹತ್ಯೆಗೈದ BSF ಯೋಧರು. ಪಾಕಿಸ್ತಾನಿ ನುಸುಳುಕೋರರ ಪ್ರಯತ್ನವನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ. LOC ಉದ್ದಕ್ಕೂ ಪಾಕಿಸ್ತಾನಿ ನುಸುಳುಕೋರರು ನಡೆಸಿದ ದಾಳಿಯನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ಅಂತ ವರದಿಯಾಗಿದೆ. ಫೆಬ್ರವರಿ 4-5 ರಾತ್ರಿ ಪಾಕಿಸ್ತಾನಿಗರು ಗಡಿಯೊಳಗೆ ನುಸುಳಲು ಪ್ರಯತ್ನ ಪಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಆದರೆ ಭಾರತೀಯ ಸೇನೆ ಗಡಿ ನುಸುಳುವಿಕೆಯನ್ನು ತಡೆದಿದ್ದು, ಇದೇ ವೇಳೆ 7 ಮಂದಿಯನ್ನು ಹತ್ಯೆ ಮಾಡಿದ್ದಾರೆ. ಮೃತರ ಪೈಕಿ 3 ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ನಂಬಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಕೃಷ್ಣಾ ಘಾಟಿ ಸೆಕ್ಟರ್ನಲ್ಲಿ ಕಾಶ್ಮೀರ ಒಗ್ಗಟ್ಟಿನ ದಿನವನ್ನು ಆಚರಿಸುತ್ತಿದ್ದಾಗ ಪಾಕಿಸ್ತಾನಿಗಳು ತಮ್ಮ ಭಾರತ ವಿರೋಧಿ ನಡೆಯನ್ನು ಮುಂದುವರೆಸಲು ಈ ಘಟನೆಯನ್ನು ನಡೆಸಿದ್ರು.
ಅದು ಭಾರತ ವಿರೋಧಿ ಕಾರ್ಯಸೂಚಿಯನ್ನು ಮುನ್ನಡೆಸುವ ಪ್ರಚಾರದ ಅಭಿಯಾನವಾಗಿತ್ತು. ಪಾಕಿಸ್ತಾನದ ವಿಶೇಷ ಪಡೆಗಳಾದ ಬಾರ್ಡರ್ ಆಕ್ಷನ್ ಟೀಮ್ ಗಡಿಯನ್ನು ಪ್ರವೇಶಿಸಿದಾಗ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ. ಅಲ್ಲೇ ಇದ್ರಾಗತ್ತಪ್ಪ, ನಮ್ಮ ಒಳಗಡೆ ಬಂದು ಗಲಾಟೆ ಮಾಡೋದೇನೈತೆ. ಪಾಕಿಸ್ತಾನ ಅಲ್ಲೇ ಒಳಗಡೆ ಸಂಘರ್ಷ ಭಾಳ ಆಗ್ತಾ ಇದೆ. ಅದನ್ನು ಸರಿ ಮಾಡ್ಕೊಂಡ್ರೆ ಸಾಕವರು. ನಮ್ಮ ಹತ್ರ ಬಂದು ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ. ಇನ್ನು ಕಡೆ ಸುದ್ದಿ, ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿ ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 2ನೇ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಫಿಟ್ ಅಂತ ಶುಭಾನ್ ಗಿಲ್ ಹೇಳಿದ್ದಾರೆ. ಗುರುವಾರ ನಾಗ್ಪುರದಲ್ಲಿ ನಡೆದ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯದಿಂದ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಹೊರಗುಳಿದಿದ್ರು. ಮುಂಬರುವ ಚಾಂಪಿಯನ್ಸ್ ಟ್ರೋಫಿ ಹಿನ್ನೆಲೆಯಲ್ಲಿ ಇದು ನಾಯಕ ರೋಹಿತ್ ಶರ್ಮಾಗೆ ತಲೆನೋವಾಗಿ ಪರಿಣಮಿಸಿತ್ತು. ಆದರೆ ವಿರಾಟ್ ಕೊಹ್ಲಿ ಇದೀಗ ಫಿಟ್ ಆಗಿದ್ದು ಇಂಗ್ಲೆಂಡ್ ವಿರುದ್ಧದ 2ನೇ ಪಂದ್ಯಕ್ಕೆ ಲಭ್ಯರಿರುತ್ತಾರೆ ಎನ್ನಲಾಗಿದೆ. ಭಾರತದ ಉಪನಾಯಕ ಶುಭ್ಮನ್ ಗಿಲ್ ಅವರು ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಬಗ್ಗೆ ಇದ್ದ ಭಯವನ್ನು ನಿವಾರಿಸಿದ್ದಾರೆ. ಬ್ಯಾಟಿಂಗ್ ದಿಗ್ಗಜ ಕೊಹ್ಲಿ ಫಿಟ್ ಆಗಿದ್ದು ಭಾನುವಾರ ಇಲ್ಲಿ ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧದ 2ನೇ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಆಡಲಿದ್ದಾರೆ ಅಂತ ಹೇಳಿದ್ದಾರೆ. ಫೆಬ್ರವರಿ 19ರಂದು ಪಾಕಿಸ್ತಾನ ಮತ್ತು ದುಬೈನಲ್ಲಿ ಪ್ರಾರಂಭವಾಗುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಅಂತಿಮ ಅಭ್ಯಾಸ ಪಂದ್ಯಗಳೆಂದೇ ಹೇಳಲಾಗ್ತಿರ್ತಕ್ಕಂಥ ನಾಗ್ಪುರದಲ್ಲಿ ನಡೆದ ಏಕದಿನ ಸರಣಿಯ ಆರಂಭಿಕ ಪಂದ್ಯದಿಂದ 36 ವರ್ಷದ ವಿರಾಟ್ ಕೊಹ್ಲಿ ಬಲ ಮೊಣಕಾಲಿನ ಊತದಿಂದ ಹೊರಗುಳಿದಿದ್ರು. ನಾಗ್ಪುರದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ 4 ವಿಕೆಟ್ಗಳ ಜಯ ಸಾಧಿಸಿದೆ. 87 ರನ್ ಗಳಿಸಿದ್ದ ಗಿಲ್ ಕೊಹ್ಲಿಗೆ ಆಗಿರುವ ಗಾಯ ಗಂಭೀರವಾದುದಲ್ಲ. ನಿನ್ನೆಯ ಅಭ್ಯಾಸದ ವೇಳೆ ಅವರು ಚೆನ್ನಾಗಿದ್ರು, ಆದರೆ ಗುರುವಾರ ಬೆಳಗ್ಗೆ ಸ್ವಲ್ಪ ಮೊಣಕಾಲಿನ ಊತ ಕಾಣಿಸಿಕೊಂಡಿತ್ತು. ಅವರು ಖಂಡಿತವಾಗಿಯೂ 2ನೇ ಏಕದಿನ ಪಂದ್ಯಕ್ಕೆ ಬಾಳಲಿದ್ದಾರೆ ಅಂತ ಡಿಸ್ನಿ ಹಾಟ್ಸ್ಟಾರ್ಗೆ ತಿಳಿಸಿದ್ದಾರೆ. ನಾನು ನನ್ನ ಶತಕದ ಬಗ್ಗೆ ಯೋಚಿಸ್ತಿರಲಿಲ್ಲ. ನಾನು ಫೀಲ್ಡ್ ಪ್ಲೇಸ್ಮೆಂಟ್ಗಳ ಮೇಲೆ ಗಮನ ಹರಿಸಿದ್ದೆ ಮತ್ತು ಅದಕ್ಕೆ ಅನುಗುಣವಾಗಿ ನನ್ನ ಬ್ಯಾಟ್ ಬೀಸುತ್ತಿದ್ದೆ. ನಾನು ಬೌಲರ್ಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಬಯಸುತ್ತೇನೆ ಮತ್ತು 60 ರನ್ ಗಳಿಸಿರುವ ವೇಳೆಯಲ್ಲಿಯೂ ನಾನು ಅದೇ ಶಾಟನ್ನು ಆಡುತ್ತಿದ್ದೆ ಅಂತ ಗಿಲ್ ಹೇಳಿದರು. ಏನೋ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ಹೇಳಿದ್ದಾರೆ, ಆಡಲಿ. ಇದು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್. ಧನ್ಯವಾದ. ವಿರಾಟ್ ಕೊಹ್ಲಿ ಆಡ್ತಾರ ನೆಕ್ಸ್ಟ್ ಮ್ಯಾಚ್? ಆಡಲ್ವಾ? ಆಡಬೇಕಾ ಆಡಬಾರ್ದ? ಅದನ್ನು ತೀರ್ಮಾನ ಮಾಡ್ತಾರೆ ಟೀಮ್ ಅವರು. ಬಟ್ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.